ಎಂಟರ್ಟೈನ್ಮೆಂಟ್ ಜೊತೆಗೆ ಅಂದ್ರೆ ಒಂದು ಸರ್ದ್ ಇದುವರೆಗೂ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಅನ್ಮ್ಯಾಚಬಲ್ ಟೈಮಿಂಗ್ ಇದೆಲ್ಲ ಸರ್ದು. ಅದ್ರ ಜೊತೆಗಿರುವಂತ ಆ ಒಂದು ಕಾಮಿಡಿ ಆಗಿರ್ಬೋದು, ಆ ಕ್ಯಾರೆಕ್ಟರ್ಲ್ಲೇ ಒಂದು ಬೇರೆ ತರ ಇದೆ. ಅದ್ರ ಜೊತೆಗೆ ಇನ್ ಎಮೋಷನ್ ಅಂತೂ ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಸಿನಿಮಾ ಒಂದಿಷ್ಟು ವಿಷಯಗಳನ್ನ ಹೇಳುತ್ತೆ. ಸೊ ಹಾಗಾಗಿ ಇಟ್ಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಎಮೋಷನಲ್ ಡ್ರಾಮಾ. ಡೈರೆಕ್ಟರ್ ಇಲ್ಲಿ ಒಂದ್ಸಲ ಭಟ್ರು ಹೇಳಿದ್ರು, ಈ ಎಮೋಷನಲ್ ಸೀನ್ಸ್ಗಳನ್ನ ಗಣೇಶ್ ಅವ್ರಿಗೆ ಕೊಟ್ರೆ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ನೋಡುವಾಗ ಅದು ಬೇರೆ ಥರನೇ ಇರುತ್ತೆ ಅಂತ. ಸರ್ಪ್ರೈಸ್ಗಳು ಶೂಟಲ್ಲಿ ಒಂದಾಗಿರುತ್ತೆ, ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಒಂದು ಕಾಣುತ್ತೆ ಅಂತ. ಈ ಥರ ಕ್ವಾಲಿಟಿಗಳನ್ನ ನೀವು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತೀರಾ? ಇಲ್ಲ ಸರ್, ಯಾಕೆ ಅಂತಂದ್ರೆ ನಾವು ಸರ್ನ ನೋಡ್ಕೊಂಡು ಬಂದಿರೋದು. ಮತ್ತೆ ದ ಮೇಕಿಂಗ್ ಆಫ್ ಮುಂಗಾರು ಮರೆ ಅಂತ ಒಂದು ಬುಕ್ ಬಂದಿತ್ತು. ಆ ಬುಕ್ಸ್ ಎಷ್ಟಲ್ಲಿ ಓದಿದ್ದೀನಿ ಏನೇನಾಗಿದೆ ಅಂತ. ನಾವು ಅನುಭವನ ಈಗ ಜೊತೆ ತಗೋಬೇಕು, ಗೊತ್ತಾಗ್ಬೇಕು, ಅಂದ್ರೆ ಅವನ್ ಜರ್ನಿ ಹೇಳ್ಬೇಕು. ಅದಕ್ಕೆ ಮುಂಚೆ ಏನ್ ಎನ್ಕ್ಯಾಶ್ ಅನ್ನೋದಕ್ಕಿಂತ ಸರ್ ಜೊತೆಲಿ ಅದು ಹೇಗೆ ಹೋಗುತ್ತೋ ಅದಾಗುತ್ತೆ ಅಂತ ಒಂದಿದೆ ಆ ಒಂದು ಅನುಭವದ ಜೊತೆಲಿ. ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಮುಹೂರ್ತ ಈಗಷ್ಟೇ ಆಗಿದೆ. ಅಂಡ್ ಲೈನ್ ಅಪ್ ಕೂಡ ತುಂಬಾ ಚೆನ್ನಾಗಿದೆ. 3 ಸಿನಿಮಾ ಪ್ಲಸ್ ಇದು 4th ಸಿನಿಮಾ ಇದು. ಸೊ 20ನೇ ವಯಸ್ಸಿಗೆ 45ನೇ ಸಿನಿಮಾ ಮಾಡ್ತಿರೋದು ಎಷ್ಟು ಖುಷಿ ಇದೆ ಅಂತ? ತುಂಬಾ ಖುಷಿ ಇದೆ, ಬಟ್ ಒಂದು 5-6 ಕಮ್ಮಿ ಆಯ್ತೇನೋ ಅನಿಸ್ತಾ ಇದೆ. ರಿಯಲ್, ಇದು ನಾನು ನಿಜ ಹೇಳ್ತಾ ಇದ್ದೆ, ಒಂದು 5-6 ಕಮ್ಮಿ ಆಯ್ತೇನೋ. ಬಿಕಾಸ್ ಇನ್ ಬಿಟ್ವೀನ್ ಸ್ವಲ್ಪ ಡಿಲೇ ಮಾಡಿದೆ. ಅದಾದ್ಮೇಲೆ ಆ 20 ವರ್ಷದಲ್ಲಿ 2 ವರ್ಷ ತೆಗಿಬೇಕು ಕೋವಿಡ್ ಇಂದಾಗಿ. ಸೊ 18 ಟೀನೇಜ್ ಇಟ್ಕೋಬೋದು. ಸೊ ಇನ್ನೊಂದು 5 ಮಾಡ್ಬೋದಿತ್ತು, ಇನ್ನೊಂದಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸು, ಒಳ್ಳೊಳ್ಳೆ ಸಿನಿಮಾ ಮಾಡ್ಬೋದಾಗಿತ್ತು ಅಂತ ನನ್ಗೆ ಅನಿಸ್ತಾ ಇದೆ ಖಂಡಿತಲು. ಸೊ ಖುಷಿ ಅಂತೂ ಇದೆ. 45 ಫಿಲ್ಮ್ಸ್ ನೀವು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂದರೆ ನಾನು ಹೇಳ್ತೀನಿ, ನಾನು ಮಾಡಿದಂಥ 45 ಸಿನಿಮಾನು ನನಗೆ ಇಷ್ಟ ಆಗಿರಲಿಲ್ಲ ಅಂದರೆ ನಾನು ಮಾಡ್ತಾನೆ ಇರಲಿಲ್ಲ. ಹಿಟ್ ಟು ಫ್ಲಾಪ್ ಇಸ್ ಸೆಕೆಂಡ್ರಿ, ಲೈಕ್ ಆವಾಗಲೇ ಹೇಳಿದಾಗೆ. ಖುಷಿ ಇದೆ. ಸೊ ಐ ವಾಂಟ್ ಟು ಡೂ ಮೋರ್ ಸಿನಿಮಾಸ್. ಆ್ಯಂಡ್ ಆ್ಯಸ್ ಎ ಇಂಡಸ್ಟ್ರಿಯಾಗಿ ಯೋಚನೆ ಮಾಡಬೇಕು ಅಂದರೆ ಫಿಲ್ಮ್ಸ್ ತುಂಬ ಕಮ್ಮಿ ಬರ್ತಾ ಇದೆ. ನಮ್ಮ ಥಿಯೇಟರ್ಸ್ಗೆ ನಮ್ಮ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚಾಗಿ ಬರಬೇಕು. ಆ್ಯಂಡ್ ನಮ್ಮತನದ ಸಿನಿಮಾ, ನಮ್ಮ ಹೀರೋಗಳು ಸಿನಿಮಾ ಹೆಚ್ಚೆಚ್ಚಾಗಿ ಬರಬೇಕು ಅಂತ ನನ್ನ ಆಸೆ. ಇಫ್ ಯು ಸಿ, ನಾನು ಕಂಪ್ಯಾರಿಸನ್ನು ಬೇರೆ ಲ್ಯಾಂಗ್ವೇಜು ಅಂತ ಏನು ಮಾತಾಡ್ತಿಲ್ಲ. ನಾನು ಮಾತಾಡ್ತಿರೋದು ಬರೀ ನನ್ನ ಸಿನಿಮಾ, ನಮ್ಮ ಭಾಷೆ, ನಮ್ಮ ಥಿಯೇಟರ್, ನಮ್ಮ ಆಡಿಯನ್ಸ್, ನಮ್ಮ ಅಭಿಮಾನಿಗಳು. ಇವ್ರನ್ನ ಎಷ್ಟು ಎಂಟರ್ಟೈನ್ ಮಾಡ್ತೀವೋ, ಎಷ್ಟು ಬರಮಾಡ್ಕೊಳ್ತೀವೋ ಅಷ್ಟು ಒಳ್ಳೇದು ಅಂತ ನನ್ನ ಭಾವನೆ. ಸರ್ ಅದೇ 2025 ಒಂದು ಸಿನಿಮಾ ಕೂಡ ಗಣೇಶ್ ಅವ್ರದ್ದು ಬರಲಿಲ್ಲ ಅಂದ್ರೆ ಸಾಧ್ಯ ಆಗ್ಲಿಲ್ವಾ? ಪ್ಲಾನ್ ಸಿಕ್ತಾ ಹೇಗೆ? ಪ್ಲಾನ್ ಸಿಕ್ತು, ಕಾರಣಾಂತರದಿಂದ ಬರಲಿಲ್ಲ. ಡಿಲೇ ಆಗ್ತಾ ಹೋಯ್ತು ಶೂಟಿಂಗ್. ನಿರ್ದೇಶಕರು, ನಿಮಗೆ ಅಂದ್ರೆ ಮೊದಲು 2 ಸಿನಿಮಾಗಳನ್ನು ನೀವೇ ಪ್ರೊಡ್ಯೂಸ್ ಮಾಡಿದ್ರೆ, ಆಕ್ಚುಲಿ 3rd ಸಿನಿಮಾ ಈಗ ಒಬ್ಬ ಸ್ಟಾರ್ ನಟನ ಜೊತೆ ಮಾಡ್ತಾ ಇರೋದು. ಅಂದ್ರೆ ಈ ಚೇಂಜ್ ಓವರ್ ಬೇಕಿತ್ತ ನಿಮ್ಗೆ? ಅಂದ್ರೆ ಈಗ ಸರಿಗೋಸ್ಕರನೇ ಸಿನಿಮಾ ಮಾಡಿದ್ದು ಬರ್ಕೊಂಡಿದ್ದು ಅಂತೆಲ್ಲ ಹೇಳಿದ್ರೆ ಏನೇನು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸ್ಕ್ರಿಪ್ಟ್ ಅಲ್ಲಿ ಅಂತ? ನಿಮ್ಮ ಶೈಲಿ ಹೊರತುಪಡಿಸಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಏನಾದ್ರು ಟ್ರೈ ಮಾಡಿದ್ದೀರಾ ಹೇಗೆ? ಮೊದಲನೇದಾಗಿ ಹೊಂದಿಸುವರೇರಿ ಮಾತ್ರ ನಮ್ಮ ಸಂಡೇ ಸಿನಿಮಾಸ್ ಪ್ರೊಡಕ್ಷನ್ ಮಾಡಿದ್ದು. ತೀರ್ಥರೂಪ ಚಾಮುಂಡೇಶ್ವರಿ ಪ್ರೊಡಕ್ಷನ್ಸ್ ಅಂತ ಮಾಡಿದ್ದು. ಇನ್ನ ಚೇಂಜಸ್ ಅಂದ್ರೆ ನಾನು ಈ ಹಾದಿಲಿ ಅದನ್ನ ಏನು ಅನುಭವಿಸ್ಬೇಕು. ಯಾಕೆಂದ್ರೆ ಒಂದಿಷ್ಟು ನಾನು ಆಗ್ಲೇ ಹೇಳದ್ನಲ್ಲ, ನಾವು ಸೆಲೆಬ್ರೇಟ್ ಮಾಡಿರೋದು ಸರ್ನ ನೋಡಿ. ಸೊ ಹಂಗಾಗಿ ನಾವು ಒಂದಿಷ್ಟು ಅನ್ಕೊಂಡು ಆ ಸೆಲೆಬ್ರೇಷನ್ ಹೀಗೆ ಅಂತ ಅನ್ಕೊಂಡು ನಾವು ಒಬ್ಬ ಆ ತರ ನೋಡಿರೋದ್ರಿಂದ ಇದು ಅಂದ್ರೆ ಈಗ ಹೋಗ್ತಾ ಹೇಗೆ ರೂಪ ಪಡ್ಕೊಳ್ಳುತ್ತೆ ಅನ್ನೋ ವಿಷಯಕ್ಕೆ ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ. ಈಗ ನಾನೇನೋ ಇದು ಮಾಡ್ಬಿಡ್ತೀನಿ ಅದು ಅನ್ನೋ ಒಂದು ಇದಿಲ್ಲ. ಅದೊಂದು ಕತೆ ಇದೆ, ಕಥೆಯಲ್ಲಿ ಪಾತ್ರ ಇದೆ, ಅದು 100% ಅಂಡ್ ಸರ್ರೆ ಸೂಟ್ ಆಗೋದು ಅದಕ್ಕೆ ಅನ್ನೋ ಒಂದು ಪಾಯಿಂಟ್. ಅದು ಯಾವ ರೀತಿ ಬರುತ್ತೆ ಅಂತ ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ ಆ ಪಾತ್ರದ ಬಗ್ಗೆ. ಸರ್ ನಿಮಗೆ ಪ್ರಶ್ನೆ ಸರ್, ಅದೇ 20 ವರ್ಷದ ಜರ್ನಲ್ಲಿ ನೀವು ಹೇಳ್ತಾ ಇದ್ರಿ, ಇನ್ನೂ 45 ಮಾಡಿದ್ದೀರಿ ಈ ಸಿನಿಮಾ. ಸೊ ಇನ್ನೂ ಹೆಜ್ಜೆ ಇಡೋದು ತುಂಬ ಇದೆ ಅನ್ನೋವಂಥದ್ದು. ಪ್ರತಿ ಸಾರಿ ಇದನ್ನು ಮಾತನಾಡ್ತಾ ಇರ್ತೀರಿ. ಆ್ಯಸ್ ಯೂಶಲ್ ಸರ್, ಅಂದರೆ ಮೊದಲೇ ಹೆಜ್ಜೆ ಇಟ್ಟಾಗಿದ್ದಂಥ ಕನಸು ಈ ಹಂತಕ್ಕೂ ಕೂಡ ಗಣೇಶ್ ಅವ್ರಿಗೆ ಈಡೇರುವ ಹಂತದಲ್ಲಿ ಯಾವುದಾಗಿರುತ್ತೆ, ಹೇಗಿರುತ್ತೆ ಅನ್ನೋಂಥದ್ದು ಸರ್? ಆಸ್ ಎ ಆಕ್ಟರ್ ಅದು ಯಾವಾಗಲೂ ಈಡೇರಲ್ಲ ನೀವು ಇದು ಮಾಡಿದ ತಕ್ಷಣ. ಬಿಕಾಸ್ ಈಗ ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಹೋದರೆ, ಆಫೀಸ್ಗೆ ಹೋಗ್ತೀವಿ ಬರ್ತೀವಿ, ಒಂದು ಟಾರ್ಗೆಟ್ ಇರುತ್ತೆ. ಬಟ್ ನಾವೆಲ್ಲ ಇರೋದೇ ಕ್ರಿಯೇಟಿವಿಟಿ ಫೀಲ್ಡಲ್ಲಿ. ಆ ಕ್ರಿಯೇಟಿವ್ಗೆ ಕೊನೆ ಇಲ್ಲ, ಅದು ಉಗ್ತಾನೆ ಇರುತ್ತೆ. ಆ್ಯಂಡ್ ನೀವು ಯಾವ ಮಟ್ಟಕ್ಕೆ ಕ್ರಿಯೇಟಿವ್ ಮನ್ಸಲ್ಲಿ ಅನ್ಕೊಂಡಿರ್ತೀರಲ್ಲ, ಇದೊಂದು ಹಿಂಗಾಗ್ಬೋದಾ ಅಂತ, ಅದಕ್ಕಿಂತ ಮೀರ್ಬೋದು, ಇಲ್ಲ ಅದಕ್ಕಿಂತ ಕಮ್ಮಿ ಆಗ್ಬೋದು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೇಳಿದ್ರೆ
ಅಂದ್ರೆ ಖುಷಿ ಇದೆ. ಸೊ ಇನ್ನು ಬೆಟರ್ ಮಾಡ್ಬೋದು ಅಂತ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಆಕ್ಟ್ ಮಾಡಿರೋ ಸಿನಿಮಾ ಡಬ್ಬಿಂಗ್ ಅಲ್ಲಿ ಬಿಟ್ರೆ ನಾನು ಎಲ್ಲೂ ಜಾಸ್ತಿ ನೋಡೋದೇ ಇಲ್ಲ. ಬಿಕಾಸ್ ನಾನು ಆಕ್ಟ್ ಮಾಡಿರೋ ಸಿನಿಮಾ ನಾನೇ ನೋಡ್ತಿದ್ರೆ ನಾನು ತುಂಬಾ ಮಿಸ್ಟೇಕ್ಗಳು ಹುಡುಕ್ತಾ ಇರ್ತೀನಿ. ಇದೇನ್ ಡಬ್ಬಾ ತರ ಮಾಡಿ ನಾನು ಹಿಂಗ್ ಮಾಡ್ಬೋದಿತ್ತಲ್ಲ ಅಂತ. ಯಾವ್ದಾದ್ರು ಎಮೋಷನ್ ಸೀನ್ ಇದ್ರೆ ಎಲ್ಲ ಹೊಗಳುತ್ತಾ ಇದ್ರು, ನಾನು ಓಕೆ ಎಲ್ಲ ಹೊಗಳುತ್ತಾ ಇದ್ದಾರೆ, ಎಲ್ರಿಗೂ ಇಷ್ಟ ಆಯ್ತು, ಇದು ನನಗೆ ಇಷ್ಟ ಆಯ್ತಾ ಪರ್ಸ್ನಲಿ ಅಂತ ನೋಡ್ತೀನಿ. ಹಾಗೆ ನೋಡಿದ್ರೆ ಶೈಲು ಅನ್ನೋ ಸಿನಿಮಾ ಏನಿದೆ, ಪರ್ಸ್ನಲಿ ನನಗೆ ಇಷ್ಟ ಸಿನಿಮಾ ಅದು. ಎಸ್ಪೆಷಲಿ ಆ ಇಂಟ್ರೋಲ್ ಬ್ಲಾಕು, ಆ ಡಬ್ಬಿಂಗು, ಕ್ರ್ಯಾಕ್ ವಾಯ್ಸ್ ಎಲ್ಲ ಮಾಡಿರೋದು. ಬಾಕ್ಸ್ ಆಫೀಸಲ್ಲಿ ಅದು ಥಿಯೇಟ್ರಿಕಲಿ 100 days ಹೋಯ್ತು ಸಿನಿಮಾ, ಒಳ್ಳೆ ಹೆಸರು ಮಾಡ್ತು. ಬಟ್ ಕ್ರಿಯೇಟಿವಿಟಿ ತಗೊಂಡಾಗ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬಾಕ್ಸ್ ಆಫೀಸ್ ತಗೊಂಡಾಗ ನನ್ನ ಏನು ಅನ್ಕೊಂಡಿದ್ದು ಅದು ಮ್ಯಾಚ್ ಆಗಲಿಲ್ಲ. ಸೊ ಅದೇ ಬೇರೆ ಇದೆ ಬೇರೆ. ಆಸ್ ಎ ಕ್ರಿಯೇಟಿವ್ ಆಗಿ ಮಾತಾಡಬೇಕು ಅಂದ್ರೆ ಇನ್ನು ತುಂಬಾ 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 ಕೆಲಸ ಮಾಡೋದಿದೆ. ಸರ್, ನಿಮ್ಮನ್ನ ಪಾತ್ರಗಳಾಗಿ ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಂದು ಪಾತ್ರನ ಆರಾಧಿಸ್ತಾರೆ. ಬಟ್ ಗಣೇಶ್ ಅವರಿಗೆ ನಿಮ್ಮದೇ ಪಾತ್ರ, ನಿಮ್ಮನ್ನ ನೀವು ತುಂಬಾ ಇಷ್ಟಪಡುತ್ತಿರೋದು ಅಂದ್ರೆ ಯಾವ್ದಾಗಿದೆ ಸರ್ ಇಷ್ಟು ಜರ್ನಿಲಿ ಅಂತ? ಟು ಬಿ ಫ್ರ್ಯಾಂಕ್, ನನಗೆ ಈ ರೋಮಿಯೋ ಬರೀ ಅಲ್ಲೂ ಹುಡುಗಿನ ಪಟಾಯಿಸ್ತಾನೆ, ಇಲ್ಲೂ ಏನೋ ಸುಳ್ಳು ಹೇಳ್ತಾನೆ. ಆದ್ರೆ ಆಡಿಯನ್ಸ್ ಥಿಯೇಟರ್ ಕೂತ್ಕೊಂಡು ಶಿಳ್ಳೆ ಹೊಡಿತಾ ಇರಬೇಕು, ಚಪ್ಪಾಳೆ ಹೊಡಿತಾ ಇರಬೇಕು, ಅದಷ್ಟೇ ಕಾನ್ಸೆಪ್ಟು ನನಗೆ. ರೋಮಿಯೋ ಆಗಿರ್ಬೋದು ಆ್ಯಂಡ್ ಶೈಲು ನಾನು ಅವಾಗಲೇ ಹೇಳಿದಾಗೆ, ಆ್ಯಂಡ್ ನಮ್ಮ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಲಾಸ್ಟಲ್ಲಿ ಅವನ ಹೆಂಡ್ತಿನ ಅವನೇ ಪ್ರೀತಿಸ್ತಾನೆ. ರಂಗಾಯಣರಿಗೂ ಹೇಳ್ತಾರೆ, ದೇವ್ರು ಎಂತ ಒಳ್ಳೆ ಚಾನ್ಸ್ ಕೊಟ್ಲಪ್ಪ, ಅವನ ಹೆಂಡ್ತಿನ ಮರ್ತ್ಬಿಟ್ಟು ಬೇರೆಯವ್ರು ಕೆಟ್ಕೊಳಕ್ಕೆ, ಇವನು ಅವನ ಹೆಂಡ್ತಿಯಿಂದನೇ ಹೋಗ್ತಾವನಲ್ಲ ಅಂತ. ಸೊ ದ ಮೈನ್ಯೂಟ್ ಎಮೋಷನ್ಸ್ ವಿತ್ ಲಾಫ್ಟರ್ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟ, ಆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ. ಸರ್, ಇನ್ನೊಂದು ಪ್ರಶ್ನೆ. ಆವಾಗಲೇ ಮಾತಾಡ್ತಾ ಹೇಳ್ತಿದ್ರಿ, ಅಂದ್ರೆ ಇಂಡಸ್ಟ್ರಿ ಉಳಿಬೇಕು ಅಂತಂದ್ರೆ ಸಹಜವಾಗಿ ಸಿನಿಮಾಗಳು ಹೆಚ್ಚು ಬರಬೇಕು, ಥಿಯೇಟರ್ಗಳು ಉಳಿಬೇಕು ಅನ್ನೋಂಥದ್ದು. ಆ ನಿಟ್ಟಲ್ಲಿ ಅಂದ್ರೆ ಸದ್ಯಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಮುಂದಿನ ವರ್ಷದಲ್ಲಿ ಒಂದಿಷ್ಟು ಸಿನಿಮಾಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಹೇಗೆ ಪರಿಣಾಮ ಬೀರ್ಬೋದು, ಮತ್ತೆ ಸರಿ ಆಗುವಂಥ ನಿಟ್ಟಿನಲ್ಲಿ ಏನಾಗಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್ ಇಂಡಸ್ಟ್ರಿ ಒಂದು ಭಾಗ ಆಗಿ? ಐ ಥಿಂಕ್ ಹೆಚ್ಚೆಚ್ಚು ಸಿನಿಮಾ ಬರಬೇಕು ಆ್ಯಂಡ್ ಹೆಚ್ಚೆಚ್ಚು ನಮ್ಮತನದ ಸಿನಿಮಾ ಬರಬೇಕು. ನಮ್ಮ ಸಿನಿಮಾ ಅನಿಸ್ಬೇಕು, ನಮ್ಮ ಮಣ್ಣಿನ ಒಂದು ಗುಣ ಇರಬೇಕು, ಆ ಥರದ ಸಿನಿಮಾ ಅನಿಸ್ಬೇಕು. ಜೊತೆಯಲ್ಲಿ ನಾವು ಪ್ರೇಕ್ಷಕರನ್ನ ಎಷ್ಟು ಥಿಯೇಟರ್ ಒಳಗೆ ಬರಮಾಡ್ಕೊಳ್ತೀವೋ, ಅಂದರೆ ಅಭ್ಯಾಸ ಆಗುತ್ತೋ, ನಮಗೆ ಕಲೆಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಗೆ ಕಲೆಕ್ಷನ್ ಜಾಸ್ತಿ ಆದಾಗ ಬಾಕ್ಸ್ ಆಫೀಸ್ ಹಿಟ್ ಅಂತ ಹೇಳ್ತೀವಿ. ಬಾಕ್ಸ್ ಆಫೀಸ್ ಹಿಟ್ ಆದಾಗ ಬೇರೆ ಬೇರೆ ಥರದ ನಮ್ಮ ಸಂಸ್ಕೃತಿಯನ್ನ ಬೇರೆ ಥರ ತೋರಿಸ್ಬೋದು ಅನ್ನೋದು ನಂದು. ಹೆಚ್ಚು ಸಿನಿಮಾ ಮಾಡಬೇಕು, ಹೆಚ್ಚು ಕ್ರಿಯೇಟಿವಿಟಿ ಬರಬೇಕು ಇಂಡಸ್ಟ್ರಿಗೆ, ರೈಟರ್ಸ್ ಬರಬೇಕು. ನಾನು ಹೋದ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ನಾನು ಹೆಚ್ಚು ರೈಟರ್ಸ್ ಬರಬೇಕು. ಯಾವುದೋ ಜಪನೀಸ್ ಫಿಲ್ಮ್ ನೋಡೋದು, ಯಾವುದೋ ಕೊರಿಯನ್ ಫಿಲ್ಮ್ ನೋಡೋದು, ಅಲ್ಲಿಂದ ಇಲ್ಲಿ ತಂದು ಹಾಕೋದು, ಏನೋ ಡಿಫ್ರೆಂಟ್ ಮಾಡಿದೆ, ದಟ್ ವಿಲ್ ನಾಟ್ ವರ್ಕ್. ಆ ಜಿಯೋಗ್ರಫಿ ಬೇರೆ, ಅಲ್ಲಿನ ಇದು ಬೇರೆ. ಎಮೋಷನ್ಸ್ ನಮ್ಗೆ ಮ್ಯಾಚ್ ಆಗ್ಬೋದು, ಬಟ್ ನಮ್ಮತನದ ಸಿನಿಮಾ ನಮ್ಮ ಒಂದು ಎಮೋಷನ್ಸ್ ಇಟ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಚ್ಕೊಳ್ಳುತ್ತೆ ಅಂತ. ಗಣೇಶ್ ಸರ್, ಈಗ 20 years ಜರ್ನಿನಲ್ಲಿ ವಿ ಡೋಂಟ್ ಫೈಂಡ್ ಮಚ್ ಡಿಫ್ರೆನ್ಸ್ ನಿಮ್ಮ ಲುಕ್ ಅಪಿರಿಯನ್ಸ್ ಅಲ್ಲಿ. ಈ ಸಿನಿಮಾಗಳಲ್ಲೂ ಅಷ್ಟೇ ನೀವು ಆಕ್ಟ್ ಮಾಡಬೇಕಾದ್ರೆ ನಿಮ್ಮ ಫಿಸಿಕಲ್ ಅಪಿರಿಯನ್ಸ್ ಅಲ್ಲಿ ನೋ ಕಾಂಪ್ರಮೈಸ್, ಯು ಡೆಡಿಕೇಟ್. ಆ ಲುಕ್ ಏನು ಕೊಡಬೇಕು ಅಭಿಮಾನಿಗಳಿಗೆ, ಆ ಸ್ಟೈಲಿಶ್ನೆಸ್ ಅನ್ನೋಂಥದ್ದು ಕೊಟ್ಟೇ ಕೊಡ್ತೀರಾ. ಏನು ಬೂಸ್ಟ್ ಮಾಡುತ್ತೆ ನಿಮಗೆ ಪ್ರತಿ ಬಾರಿ? ದೇವ್ರ ಆಶೀರ್ವಾದ ಇವರೇ. ಐ ಆಲ್ವೇಸ್ ನನ್ನನ್ನು ನಾನು ಖುಷಿಯಾಗಿ ಇಡಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ. ಅದು ಬಿಟ್ರೆ ಅಂಥದ್ದೇನಿಲ್ಲ. ಎಕ್ಸಸೈಸ್ ಮಾಡ್ತೀನಿ, ಅದೇ ಫುಡ್, ಅದೇ ಮುದ್ದೆ, ಅದೇ ಸಾರು, ಅದನ್ನೇ ತಿಂತೀನಿ. ಅದು ಬಿಟ್ರೆ ಏನಿಲ್ಲ, ಖುಷಿಯಾಗಿ ಟ್ರೈ ಮಾಡಿದೆ. ಆಸ್ ಎ ಹ್ಯೂಮನ್ ನನಗೂ ಒಂದೊಂದ್ಸಲಿ ಲೋ ಆಗುತ್ತೆ, ಒಂದೊಂದ್ಸಲಿ ನನಗೂ ಏನೋ ಪ್ರೆಷರ್ ಬರುತ್ತೆ. ಬಟ್ ಆ ಪ್ರೆಷರಿಂದ ಆಚೆ ಬಂದು ಯೋಚನೆ ಮಾಡ್ತೀನಿ, ಓಕೆ ಈ ಗಣೇಶ್ ಇವತ್ತು ಹಿಂಗೆ ಯೋಚನೆ ಮಾಡ್ತಿದ್ದಾನೆ, ಇನ್ನು 5 ವರ್ಷ ಮುಂದಕ್ಕೆ ಏನು ಯೋಚನೆ ಮಾಡಬೇಕು, ಇಲ್ಲ ಈ ಇನ್ಸಿಡೆಂಟ್ನ ನಾನು 6 ತಿಂಗಳು ಮುಂದೆ ಹೋಗಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಗ್ತೀನಿ ಇದಕ್ಕೆ. ಬಿಕಾಸ್ ಪ್ರೀವಿಯಸ್ 6 ತಿಂಗಳಿಂದ ಯಾವ್ದು ಪ್ರೆಷರ್ ಅಂದ್ಕೊಂಡಿದ್ನೋ ಅದು ಇವತ್ತು ನೆನಪಿಸ್ಕೊಂಡ್ರೆ ನಗು ಬರ್ತಾ ಇರುತ್ತೆ. ಕಳೆದ 5 ವರ್ಷದ ಹಿಂದೆ ಗಣೇಶ್ಗೂ ಇವತ್ತು ಸೋ ಮೆನಿ ಥಿಂಗ್ಸ್ ನಾನೇ ಅನ್ಕೋತೀನಿ ಸಿಂಪಲ್ ಆಗಿ. ಸೊ ಅದೊಂದು 5-10 ನಿಮಿಷ ಪ್ರೆಷರ್ ಆದರೂ ಕೂಡ ಸೈಲೆಂಟ್ ಆಗ್ಬಿಡ್ತೀನಿ, ಇಲ್ಲ ನಾನು ಡ್ರೈವ್ ಹೋಗ್ತೀನಿ, ಇಲ್ಲ ನನ್ನ ಪಾಡು ನಾನು ಇರ್ತೀನಿ. ಸೊ ನನ್ನ ಸ್ನೇಹಿತರಿಗೆ ಪರ್ಸ್ನಲಿ ಯಾವಾಗಲೂ ಹೇಳ್ತಿರ್ತೀನಿ, ಗುರು ಫಸ್ಟ್ ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಸುತ್ತಮುತ್ತ ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಬೋದು ಅಂತ. ಸೊ ಆ ಕಾನ್ಸೆಪ್ಟಲ್ಲಿ ಹೋದರೆ ಸೊ ಎವ್ರಿಬಡಿ ವಿಲ್ ಬಿ ಹ್ಯಾಪಿ ಅಂತ. ಈಗ ನನಗೇನಾದರೂ ಕಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಶಿಲ್ಪನಿಗೆ ಇಷ್ಟ ಆಗಲ್ಲ, ಇವ್ರು ಕಷ್ಟ ಆಗ್ತಿದೆಯಲ್ಲ ಅಂತ. ಸೊ ನಾನು ಖುಷಿಯಾಗಿದ್ರೆ ಆಕೆ ಖುಷಿ ಪಡ್ತಾಳೆ.
ಸೊ ಆದಷ್ಟು ಖುಷಿಯಾಗಿರೋ ಟ್ರೈ ಮಾಡೋದಷ್ಟೇ. ಅಂಡ್ ಡೈರೆಕ್ಟರ್ ಸರ್, ಟೈಟಲ್ ವಿಚಾರವಾಗಿ ನಾವು ನೋಡೋದಾದ್ರೆ ಎಲ್ಲಾದ್ರೂ ಪ್ರೆಸ್ ಮೀಟ್ಗಳಲ್ಲಿ ಇಂಗ್ಲಿಷ್ ಟೈಟಲ್ ಇಟ್ಟರೆ ಕನ್ನಡ ಟೈಟಲ್ ಯಾಕೆ ಇಲ್ಲ ಅಂತ ಕೇಳ್ತಾರೆ. ಬಟ್ ನಿಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಕನ್ನಡನೇ. ಏನಾದರೂ ಫಾರ್ಮುಲಾನ ಅಥವಾ ಕನ್ನಡ ಸಿನಿಮಾಗಳು ಅದರಲ್ಲೂ ಸಹ ಬಿಗ್ ಟೈಟಲ್ ನೀವು ಇಡ್ತಾ ಇರೋವಂಥದ್ದು, ಹಿಂದೆ ಕೂಡ ಹೊಂದಿಸಿ ಬರೆಯೋದು ತೀರ್ಥ ರೂಪ ತಂದವರಿಗೆ, ಇವು ಕೂಡ ಅದು ಕೂಡ ಟೈಟಲ್ ದೊಡ್ಡದೇ ಇರೋವಂಥದ್ದು. ಅಂದ್ರೆ ಅದ್ ಪ್ರಾಬ್ಲಮ್ ಅಂತಲ್ಲ ಟೈಟಲ್, ಅದಕ್ಕೆ ಇಲ್ಲ, ಅಲ್ಲ ಕನ್ನಡ ಮೇಲೆ ಹೆಚ್ಚಿನ ಪ್ರೀತಿ ಇದೆ, ಹೌದು. ಅಲ್ಲ ಅದ್ ಇರ್ಬೇಕಲ್ಲ ಟೈಟಲ್ ಎಲ್ಲರಿಗೂ. ತುಂಬಾ ದೊಡ್ಡದು ಇಡ್ತಾ ಇದ್ದೀರಾ, ಅದ್ರ ಹಿಂದೆ ಏನಾದ್ರು ಅಂದ್ರೆ ದೊಡ್ಡದು ಚಿಕ್ಕದು ಅಂತಲ್ಲ. ಓಕೆ, ತೀರ್ಥರೂಪ ತಂದೆಯವರಿಗೂ ಲೆಂತ್ ಇತ್ತು, ತಮ್ಮ ಸುಖ ಗಮನ ಬಯಸು, ಅಂದ್ರೆ ಏನೇ ದೊಡ್ಡದಿದ್ರು ಕೂಡ ಅದು ಬಳಕೆ ತುಂಬಾ ಇತ್ತು. ಅಂದ್ರೆ ತಮ್ಮ ಸುಖ ಗಮನ ಪ್ರತಿಯೊಬ್ರು ಇನ್ವಿಟೇಷನ್ ಅಲ್ಲೂ ಕೊನೆ ಪದ ಇರ್ತಿದೆ, ತಮ್ಮ ಸುಖ ಗಮನ ಬಯಸು ಬಂಧು ಮಿತ್ರರು ಅಥವಾ ತಮ್ಮ ಸುಖ ಗಮನ ಬಯಸು ಆಗಮನ ಅಭಿಲಾಷಿಗಳು, ಈ ತರ ಪದಗಳು. ಈ ಪದಗಳು ನಿಮ್ಮ ಮನೆಗಳಲ್ಲಿ ಪ್ರತಿ ಮಕ್ಕಳು ಕೊಟ್ಟು ಓದಿಸ್ತಿದ್ರು, ಅದು ನೆನಪಿದ್ದೇ ಇರ್ತದೆ ಪತ್ರ ಓದೋರಿಗೆ. ಸೊ ಹಂಗಾಗಿ ತುಂಬಾ ಬಳಕೆಯಲ್ಲಿರೋ ಪದಗಳಾದ್ರೆ ತುಂಬಾ ಆಪ್ತ ಅನ್ಸುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಅದು ಲೆಂತ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ತುಂಬಾ ಆಪ್ತವಾಗಿರೋ ವರ್ಡ್ ಅಂತ ಅನ್ಸುತ್ತೆ. ಇಂಗ್ಲಿಷ್ ಟೈಟಲ್ ಇರಬೇಕು ಇಲ್ಲ, ಹಂಗೇನು ಬಂದಿಲ್ಲ. ಇನ್ನ ಆರ್ಟಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಗಣೇಶ್ ಸರ್ನೇ ಗಮನದಲ್ಲಿ ಇಟ್ಕೊಂಡು ಕಥೆ ಮಾಡ್ಕೊಂಡಿದ್ದು ಅಂತ ಹೇಳಿದ್ರಿ, ಸೊ ಹೇಗೆ? ಇಲ್ಲ ಸರ್, ಅಂದ್ರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಅಂದ್ರೆ ಒಂದು ಸರ್ದ್ ಇದುವರೆಗೂ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಅನ್ಮ್ಯಾಚಬಲ್ ಟೈಮಿಂಗ್ ಇದೆಲ್ಲ ಸರ್ದು. ಅದ್ರ ಜೊತೆಗಿರುವಂತ ಆ ಒಂದು ಕಾಮಿಡಿ ಆಗಿರ್ಬೋದು, ಆ ಕ್ಯಾರೆಕ್ಟರ್ಲ್ಲೇ ಒಂದು ಬೇರೆ ತರ ಇದೆ. ಅದ್ರ ಜೊತೆಗೆ ಇನ್ ಎಮೋಷನ್ ಅಂತೂ ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಸಿನಿಮಾ ಒಂದಿಷ್ಟು ವಿಷಯಗಳನ್ನ ಹೇಳುತ್ತೆ. ಸೊ ಹಾಗಾಗಿ ಇಟ್ಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಎಮೋಷನಲ್ ಡ್ರಾಮಾ. ಡೈರೆಕ್ಟರ್ ಇಲ್ಲಿ ಒಂದ್ಸಲ ಭಟ್ರು ಹೇಳಿದ್ರು, ಈ ಎಮೋಷನಲ್ ಸೀನ್ಸ್ಗಳನ್ನ ಗಣೇಶ್ ಅವ್ರಿಗೆ ಕೊಟ್ರೆ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ನೋಡುವಾಗ ಅದು ಬೇರೆ ಥರನೇ ಇರುತ್ತೆ ಅಂತ. ಸರ್ಪ್ರೈಸ್ಗಳು ಶೂಟಲ್ಲಿ ಒಂದಾಗಿರುತ್ತೆ, ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಒಂದು ಕಾಣುತ್ತೆ ಅಂತ. ಈ ಥರ ಕ್ವಾಲಿಟಿಗಳನ್ನ ನೀವು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತೀರಾ? ಇಲ್ಲ ಸರ್, ಯಾಕೆ ಅಂತಂದ್ರೆ ನಾವು ಸರ್ನ ನೋಡ್ಕೊಂಡು ಬಂದಿರೋದು. ಮತ್ತೆ ದ ಮೇಕಿಂಗ್ ಆಫ್ ಮುಂಗಾರು ಮರೆ ಅಂತ ಒಂದು ಬುಕ್ ಬಂದಿತ್ತು. ಆ ಬುಕ್ಸ್ ಎಷ್ಟಲ್ಲಿ ಓದಿದ್ದೀನಿ ಏನೇನಾಗಿದೆ ಅಂತ. ನಾವು ಅನುಭವನ ಈಗ ಜೊತೆ ತಗೋಬೇಕು, ಗೊತ್ತಾಗ್ಬೇಕು. ಅಂದ್ರೆ ಅವನ್ ಜರ್ನಿ ಹೇಳ್ಬೇಕು. ಅದಕ್ಕೆ ಮುಂಚೆ ನಾ ಏನ್ ಎನ್ಕ್ಯಾಶ್ ಅನ್ನೋದಕ್ಕಿಂತ ಸರ್ ಜೊತೆಲಿ ಅದು ಹೇಗೆ ಹೋಗುತ್ತೋ ಅದಾಗುತ್ತೆ ಅಂತ ಒಂದಿದೆ ಆ ಒಂದು ಅನುಭವದ ಜೊತೆಲಿ. ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಮುಹೂರ್ತ ಈಗಷ್ಟೇ ಆಗಿದೆ. ಆ್ಯಂಡ್ ಲೈನ್ ಅಪ್ ಕೂಡ ತುಂಬ ಚೆನ್ನಾಗಿದೆ. 3 ಸಿನಿಮಾ ಪ್ಲಸ್ ಇದು 4th ಸಿನಿಮಾ ಇದು. ಸೊ 20ನೇ ವಯಸ್ಸಿಗೆ 45ನೇ ಸಿನಿಮಾ ಮಾಡ್ತಿರೋದು ಎಷ್ಟು ಖುಷಿ ಇದೆ ಅಂತ? ತುಂಬಾ ಖುಷಿ ಇದೆ, ಬಟ್ ಒಂದು 5-6 ಕಮ್ಮಿ ಆಯ್ತೇನೋ ಅನಿಸ್ತಾ ಇದೆ. ರಿಯಲ್, ಇದು ನಾನು ನಿಜ ಹೇಳ್ತಾ ಇದ್ದೆ. ಒಂದು 5-6 ಕಮ್ಮಿ ಆಯ್ತೇನೋ, ಬಿಕಾಸ್ ಇನ್ ಬಿಟ್ವೀನ್ ಸ್ವಲ್ಪ ಡಿಲೇ ಮಾಡಿದೆ. ಅದಾದ್ಮೇಲೆ ಆ 20 ವರ್ಷದಲ್ಲಿ 2 ವರ್ಷ ತೆಗಿಬೇಕು ಕೋವಿಡಿಂದಾಗಿ. ಸೊ 18 ಟೀನೇಜ್ ಇಟ್ಕೋಬೋದು. ಸೊ ಇನ್ನೊಂದು 5 ಮಾಡ್ಬೋದಿತ್ತು, ಇನ್ನೊಂದಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸು, ಒಳ್ಳೊಳ್ಳೆ ಸಿನಿಮಾ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ ಖಂಡಿತಲು. ಸೊ ಖುಷಿ ಅಂತೂ ಇದೆ. 45 ಫಿಲ್ಮ್ಸ್ ನೀವು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂದರೆ ನಾನು ಹೇಳ್ತೀನಿ, ನಾನು ಮಾಡಿದಂಥ 45 ಸಿನಿಮಾನು ನನಗಿಷ್ಟ ಆಗಿರಲಿಲ್ಲ ಅಂದರೆ ನಾನು ಮಾಡ್ತಾನೆ ಇರಲಿಲ್ಲ. ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಗಣೇಶ್ ಸರ್ನೇ ಗಮನದಲ್ಲಿ ಇಟ್ಕೊಂಡು ಕಥೆ ಮಾಡ್ಕೊಂಡಿದ್ದು ಅಂತ ಹೇಳಿದ್ರಿ, ಸೊ ಹೇಗೆ? ಇಲ್ಲ ಸರ್, ಅಂದ್ರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಅಂದ್ರೆ ಒಂದು ಸರ್ದ್ ಇದುವರೆಗೂ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಅನ್ಮ್ಯಾಚಬಲ್ ಟೈಮಿಂಗ್ ಇದೆಲ್ಲ ಸರ್ದು. ಅದ್ರ ಜೊತೆಗಿರುವಂತ ಆ ಒಂದು ಕಾಮಿಡಿ ಆಗಿರ್ಬೋದು, ಆ ಕ್ಯಾರೆಕ್ಟರ್ಲ್ಲೇ ಒಂದು ಬೇರೆ ತರ ಇದೆ. ಅದ್ರ ಜೊತೆಗೆ ಇನ್ ಎಮೋಷನ್ ಅಂತೂ ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಸಿನಿಮಾ ಒಂದಿಷ್ಟು ವಿಷಯಗಳನ್ನ ಹೇಳುತ್ತೆ. ಸೊ ಹಾಗಾಗಿ ಇಟ್ಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಎಮೋಷನಲ್ ಡ್ರಾಮಾ. ಡೈರೆಕ್ಟರ್ ಇಲ್ಲಿ ಒಂದ್ಸಲ ಭಟ್ರು ಹೇಳಿದ್ರು, ಈ ಎಮೋಷನಲ್ ಸೀನ್ಸ್ಗಳನ್ನ ಗಣೇಶ್ ಅವ್ರಿಗೆ ಕೊಟ್ರೆ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ನೋಡುವಾಗ ಅದು ಬೇರೆ ಥರನೇ ಇರುತ್ತೆ ಅಂತ. ಸರ್ಪ್ರೈಸ್ಗಳು ಶೂಟಲ್ಲಿ ಒಂದಾಗಿರುತ್ತೆ, ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಒಂದು ಕಾಣುತ್ತೆ ಅಂತ. ಈ ಥರ ಕ್ವಾಲಿಟಿಗಳನ್ನ ನೀವು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತೀರಾ? ಇಲ್ಲ ಸರ್, ಯಾಕೆ ಅಂತಂದ್ರೆ ನಾವು ಸರ್ನ ನೋಡ್ಕೊಂಡು ಬಂದಿರೋದು. ಮತ್ತೆ ದ ಮೇಕಿಂಗ್ ಆಫ್ ಮುಂಗಾರು ಮರೆ ಅಂತ ಒಂದು ಬುಕ್ ಬಂದಿತ್ತು. ಆ ಬುಕ್ಸ್ ಎಷ್ಟಲ್ಲಿ ಓದಿದ್ದೀನಿ ಏನೇನಾಗಿದೆ ಅಂತ. ನಾವು ಅನುಭವನ ಈಗ ಜೊತೆ ತಗೋಬೇಕು, ಗೊತ್ತಾಗ್ಬೇಕು. ಅಂದ್ರೆ ಅವನ್ ಜರ್ನಿ ಹೇಳ್ಬೇಕು. ಅದಕ್ಕೆ ಮುಂಚೆ ನಾ ಏನ್ ಎನ್ಕ್ಯಾಶ್ ಅನ್ನೋದಕ್ಕಿಂತ ಸರ್ ಜೊತೆಲಿ ಅದು ಹೇಗೆ ಹೋಗುತ್ತೋ ಅದಾಗುತ್ತೆ ಅಂತ ಒಂದಿದೆ ಆ ಒಂದು ಅನುಭವದ ಜೊತೆಲಿ.